ಸೆಟ್ ದೋಸೆ ತೊಗೊಂಡಿದ್ದೀವಿ, ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ನೋಡಿದ ಎಲ್ಲ ಕಡೆ ನೋಡಿ ಬಂದಿದ್ವಿ, ಇಲ್ಲಿ ತುಂಬ ಚೆನ್ನಾಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಝೂಮ್ ಇನ್ ಟಿವಿ. ನಾನು ಪ್ರಜ್ಞಾ ಉಡಿನಾಳ. ಧರ್ಮಸ್ಥಳಕ್ಕೆ ಬರುವಂತಹ ಭಕ್ತಾದಿಗಳನ್ನ ಇನ್ಮುಂದೆ ತನ್ನ ರುಚಿಯಿಂದ ಎಲ್ಲರನ್ನ ಕೈಬೀಸಿ ಕರೆಯೋಕೆ ಅಂತ ಸಜ್ಜಾಗಿ ನಿಂತಿದೆ ಅನ್ನಪೂರ್ಣೇಶ್ವರಿ ಶುದ್ಧ ಸಸ್ಯಾಹಾರಿ ಹೋಟೆಲ್. ಅರೆ ಏನಿದು, ಎಲ್ಲಿ ಲೊಕೇಟ್ ಆಗಿದೆ, ಹಾಗೆ ಏನಿದ್ರ ಸ್ಪೆಷಾಲಿಟಿ, ಇವೆಲ್ಲವನ್ನ ಇವತ್ತಿನ ಎಪಿಸೋಡ್ ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನನ್ನನ್ನ ಫಾಲೋ ಮಾಡಿ. ನಮಸ್ತೆ, ಎಲ್ಲಿಂದ ಬಂದಿರೋದು ನೀವು? ನಾವು ಬ್ಯಾಂಗ್ಳೂರಿಂದ. ಹೌದಾ, ಹೇಗಿದೆ ಫುಡ್? ಟೇಸ್ಟ್ ಮಾಡ್ತಾ ಇದ್ರಿ, ನಾನು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಸೊ ಹೇಗಿದೆ ಫುಡ್? ನಾನು ಫಸ್ಟ್ ಟೈಮ್ ಬಂದಿರೋದು. ಚೆನ್ನಾಗಿದೆ, ದೇವ್ರ ದರ್ಶನ ಮಾಡಿದ್ರಾ? ಇನ್ನೂ ಇಲ್ಲ, ಈಗ ಬಂದ್ವಿ ಜಸ್ಟ್. ಊಟ ಮುಗಿಸ್ಕೊಂಡು ಹೋಗೋಣ ಅಂತ. ಚೆನ್ನಾಗಿ ಅನಿಸ್ತು. ಎಸ್, ಥ್ಯಾಂಕ್ ಯು ಮೇಡಮ್. ಊಟ ಮಾಡಿದ್ರಾ? ಇಲ್ಲಿ ಬನ್ನಿ. ಊಟ ಮಾಡಿದ್ರಾ? ಹೇಗಿತ್ತು ಊಟ? ಎಷ್ಟ್ ಚೆನ್ನಾಗಿತ್ತಾ? ಏನ್ ತಿಂದ್ರಿ? ದೋಸೆ ಹೇಗಿತ್ತು? ಓಕೆ, ಫುಡ್ ಚೆನ್ನಾಗಿದೆ. ಇದೆ ಫಸ್ಟ್ ಟೈಮ್ ಬಂದಿರೋದು. ಫುಡ್ ಚೆನ್ನಾಗಿದೆ, ಹೈಜೆನಿಕ್ ಆಗಿದೆ. ಮಸಾಲೆ ದೋಸೆ, ಸೆಟ್ ದೋಸೆ, ವಡ ಚೆನ್ನಾಗಿದೆ. ಊಟ ದೋಸೆ ಎಲ್ಲ ಚೆನ್ನಾಗಿದೆ. ಓವರಾಲ್ ಓಕೆ ಸರ್. ಇಡ್ಲಿ ದೋಸೆ ಎಲ್ಲ ಚೆನ್ನಾಗಿದೆ. ತಟ್ಟೆ ಟೇಬಲ್ ಚೇರ್ ತುಂಬ ಚೆನ್ನಾಗಿದೆ ಸರ್. ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಫುಡ್ ತುಂಬ ಚೆನ್ನಾಗಿದೆ, ಸರ್ವಿಸು ತುಂಬ ಚೆನ್ನಾಗಿದೆ. ಸಪ್ಲೈಯರ್ ಮಾಡೋದು ಯಾರು ಬೇಜಾರು ಮಾಡ್ಕೊಳಲ್ಲ, ಏನು ಕೇಳಿದ್ರು ಕೊಡ್ತಾರೆ. ಇದೇ ನಾವು ಫಸ್ಟ್ ಟೈಮ್ ಬಂದಿರೋದು. ಎಲ್ಲರೂ ಬನ್ನಿ, ಚೆನ್ನಾಗಿ ತಿನ್ನಿ. ಟೇಸ್ಟ್ ತುಂಬ ಚೆನ್ನಾಗಿದೆ. ಇಲ್ಲಿ ಆ್ಯಂಬಿಯನ್ಸ್ ಚೆನ್ನಾಗಿದೆ, ಫುಡ್ಡು ಚೆನ್ನಾಗಿದೆ, ಸರ್ವಿಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಕ್ಲೀನಿನೆಸ್ ಆಗಿದೆ. ನಾನೀಗ ಅನ್ನಪೂರ್ಣೇಶ್ವರಿಯ ಕಿಚನ್ ಒಳಗಡೆ ಇರೋವಂಥದ್ದು. ಎಷ್ಟು ನೀಟ್ ಆಗಿದೆ ಅಂದ್ರೆ ಕಿಚನ್, ನಾವೆಲ್ಲ ಕಂಪೇರ್ ಮಾಡ್ತೀವಿ ಹೇಗಿರುತ್ತೋ ಕಿಚನ್ಗಳು ಅಂತ. ಬಟ್ ಇಲ್ಲಿ ನಾನು ಲೈವ್ ಆಗಿ ನಾನೇ ನೋಡ್ತಾ ಇದ್ದೀನಿ ಸ್ವತಃ. ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಇನ್ನು ಕಾಫಿ ಟೀ ಬೇಕು ಅಂದ್ರೆ ಒಂದು ಸೆಕ್ಷನ್ ಇದೆ, ಬಿಸಿ ಬಿಸಿ ಆಗಿರುವಂತಹ ತಿಂಡಿ ಬೇಕಂದ್ರೆ ಅದಕ್ಕೊಂದು ಸೆಕ್ಷನ್ ಅನ್ನ ಇಟ್ಟಿದ್ದಾರೆ. ಇನ್ನೊಂದಷ್ಟು ವಿಶೇಷವಾಗಿ ಒಂದಷ್ಟು ಸೆಕ್ಷನ್ ಗಳಲ್ಲಿ ವಿಭಾಗಿಸಿ ಇಲ್ಲಿ ನಾವು ಆಹಾರಗಳನ್ನ ಬರುವಂತಹ ಗ್ರಾಹಕರಿಗೆ ಕೊಡ್ಲಾಗುತ್ತೆ. ಇನ್ನು ಸೀಟಿಂಗ್ ಅರೇಂಜ್ಮೆಂಟ್ಸ್ ಗಳನ್ನ ಕೂಡ ನೋಡ್ಬೋದು ನೀವು. ಲೈಟಿಂಗ್ಸ್ ಕೂಡ ಅಷ್ಟೇ ಬ್ರೈಟ್ ಆಗಿ ಕಂಗೊಳಿಸ್ತಾ ಇದೆ. ಸೀಟ್ಸ್ ಗಳು ಕೂಡ ಅಷ್ಟೇ, ಒಂದಷ್ಟು ಜನ ಬಂದು ಏಕಕಾಲಕ್ಕೆ ಇಲ್ಲಿ ಕೂತ್ಕೊಳ್ಳುವಂತಹ ವ್ಯವಸ್ಥೆಗಳನ್ನ ಕೂಡ ಮಾಡಿದ್ದಾರೆ. ಹಾಗೆ ಪ್ರತಿಯೊಂದು ತಿಂಡಿಗಳನ್ನ ವ್ಯವಸ್ಥೆಗಳನ್ನ ನೋಡುವಾಗ ಕೂಡ ಅವರ ಯೂನಿಫಾರ್ಮ್ ಆಗಿರ್ಬೋದು, ಬಹಳ ಅಚ್ಚುಕಟ್ಟಾಗಿರುವಂತಹ ಒಂದು ವ್ಯವಸ್ಥೆ ಇದು. ಬರುವಂತವರಿಗೆ ವಾಶ್ರೂಮ್ ಅಂಡ್ ಹ್ಯಾಂಡ್ ವಾಶ್ ವ್ಯವಸ್ಥೆ ಕೂಡ ಇಲ್ಲಿದೆ. ಹಾಗೆ ವಿಶಾಲವಾಗಿರುವಂತಹ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕೂಡ ನಾವು ನೋಡ್ಬೋದು. ಒಟ್ಟಿನಲ್ಲಿ ಅನ್ನಪೂರ್ಣೇಶ್ವರಿ ಹೆಸರಿಗೆ ತಕ್ಕ ಹಾಗೆ ಸವಿಯಾದ, ರುಚಿಯಾದ, ಅಷ್ಟೇ ಶುಚಿಯಾದ ಊಟೋಪಚಾರವನ್ನ ಮಾಡೋಲ್ಲಿ ನಮ್ಮ ಧರ್ಮಸ್ಥಳದಲ್ಲಿ ಬಹಳ ಚೆನ್ನಾಗಿ ಸನ್ನದ್ಧಾಗಿ ನಿಂತಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಮ್ ಜೊತೆ ಇಲ್ಲಿನ ಮಾಲಕರಾಗಿರುವಂತಹ ಸುದೇಶ್ ಶೆಟ್ಟಿ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸ್ಕೊಂಡ್ ಬರೋಣ. ಸರ್ ನಮಸ್ತೆ. ನಮಸ್ತೆ. ಹೋಟೆಲ್ ಅನ್ನಪೂರ್ಣೇಶ್ವರಿ ಇತ್ತೀಚೆಗೆ ಓಪನ್ ಆಗಿದೆ. ಸೊ ಹೇಗೆ ಅನಿಸ್ತಾ ಇದೆ, ಹೇಗಿದೆ ರೆಸ್ಪಾನ್ಸ್ ಎಲ್ಲ? ಖಂಡಿತ ತುಂಬ ಸಂತೋಷವಾಗ್ತಿದೆ. ಯಾಕಂದ್ರೆ ನಾನು ಈ ಕ್ಷೇತ್ರದಲ್ಲಿ ಧರ್ಮಸ್ಥಳದಲ್ಲಿ ಸುಮಾರು 16 ವರ್ಷದಿಂದ ಈ ಹೋಟೆಲ್ ನಡೆಸ್ತಾ ಬರ್ತಾ ಇದ್ದೇನೆ. ನನಗೆ ಇದರ ಹಿಂದೆ ನಮ್ಮ ಧರ್ಮಸ್ಥಳ ಕ್ಷೇತ್ರದ ಕಾವಂದರ ಅಂತ ಶ್ರೀ ಹರ್ಷೇಂದ್ರ ಹೆಗ್ಡೆ ಮತ್ತು ನಮ್ಮ ಈ ಕ್ಷೇತ್ರದ ಮುಖ್ಯ ಧರ್ಮಾಧಿಕಾರಿಯಾದಂಥ ವೀರೇಂದ್ರ ಹೆಗ್ಡೆ ಅವರ ಶುಭ ಆಶ್ರಯದಿಂದ ನಾನು ಈ ಹೋಟೆಲನ್ನು ಸುಮಾರು 16 ವರ್ಷ ನಡೆಸ್ಕೊಂಡು ಬರ್ತಾ ಇದ್ದೇನೆ. ಆದ ಕಾರಣ ಈಗ ನಾನು ಅದನ್ನು ರಿನ್ಯೂವೇಷನ್ ಮಾಡಿ ಇನ್ನು ಉತ್ತಮವಾಗಿ ನಡೆಸಬೇಕೆನ್ನುವ ಉದ್ದೇಶ ಇಟ್ಕೊಂಡು ನಾವು ಈಗ ಒಂದು ವಾರದ ಹಿಂದೆ ಇದನ್ನು ರಿನ್ಯೂವೇಷನ್ ಮಾಡಿ ಈಗ ನಾವು ಉತ್ತಮ ಮಟ್ಟದ ಗುಣಮಟ್ಟದಲ್ಲಿ ನಾವು ಸರ್ವಿಸ್ ಅನ್ನು ಕೊಡ್ಬೇಕಂತ ಆಲೋಚನೆ ಮಾಡ್ಕೊಂಡಿದ್ದೆವು. ಯಾಕಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳು ಬೇರೆ ಬೇರೆ ಕಡೆಯಿಂದ ಬರ್ತಾ ಇರ್ತಾರೆ. ಯಾಕಂದ್ರೆ ನಮ್ಮ ದೇಶದ ಮೂಲೆಯಿಂದ ಬರುವಂತ ಭಕ್ತಾದಿಗಳಿಗೆ ನಾವು ಒಳ್ಳೆಯ ರೀತಿಯ ಒಂದು ಆಹಾರವನ್ನು ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ರೀತಿಯಾಗಿ ನಾವೆಲ್ಲ ಆಲೋಚನೆ ಮಾಡಿಕೊಂಡು ನಾವು ಈ ರೆಸ್ಟೋರೆಂಟ್ ನಾವು ಈಗ ರೆಡಿ ಮಾಡಿಕೊಂಡಿದ್ದೇವೆ. ಸೊ ಏನೆಲ್ಲ ಸ್ಪೆಷಲ್ ಫುಡ್ ಇದೆ ಅಂತ ಇಲ್ಲಿ? ಖಂಡಿತ. ಯಾಕಂತಂದ್ರೆ ಇಲ್ಲಿ ನೋಡಿ,
ದೇಶದ ಬೇರೆ ಬೇರೆ ಕಡೆಯಿಂದ ಜನರು ಬರ್ತಾರೆ. ಯಾಕಂದ್ರೆ ಅವರಿಗೆ ನಾರ್ತ್ ಈಸ್ಟ್ ಇರ್ಬೋದು, ನಮ್ಮ ದಕ್ಷಿಣ ಕನ್ನಡ ಸ್ಟೈಲ್ ಇರ್ಬೋದು, ಮತ್ತೆ ಉತ್ತರ ಭಾರತ ಇರ್ಬೋದು, ನಮ್ಮ ದೇಶ ನಾನಾ ಭಾಗದಿಂದ ಬರುವುದರಿಂದ ನಾವು ಅವರಿಗೆ ಬೇಕಾದಂತ ನಾವು ಖಾದ್ಯನ ಕೊಡೋದು ನಮ್ಮ ಧರ್ಮ. ಅದಕ್ಕೋಸ್ಕರ ನಾವು ಇಲ್ಲಿ ಮೊದಲಿಗೆ ನಾವು ಸೌತ್ ಇಂಡಿಯನ್ನಲ್ಲಿ ಬೇರೆ ಬೇರೆ ವೆರೈಟಿಯ ತಿಂಡಿಗಳನ್ನು ಮಾಡ್ತೇವೆ. ಅದು ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು, ರವಾ ಇಡ್ಲಿ ಇರ್ಬೋದು, ತಟ್ಟೆ ಇಡ್ಲಿ ಇರ್ಬೋದು. ಅದೇ ರೀತಿ ನಾವು ಬನ್ಸ್, ವಡಾ, ಬೇರೆ ಬೇರೆ ಪಲಾವ್ ಇರ್ಬೋದು, ರೈಸ್, ಇದು ಸೌತ್ ಇಂಡಿಯನ್ ನಾವು ಬೇರೆ ಬೇರೆ ರೀತಿಯ ನಾವು ತಿಂಡಿಗಳು ಮಾಡ್ತೇವೆ. ಅದೇ ರೀತಿ ನಾವು ನಾರ್ತ್ ಇಂಡಿಯನ್ ಮಾಡ್ತೇವೆ. ಅದರಲ್ಲಿ ಗ್ರೇವಿ ಇರ್ಬೋದು, ಪನ್ನೀರ್ ಐಟಮ್ ಇರ್ಬೋದು, ಬೇರೆ ಬೇರೆ ನಾವು ಮಶ್ರೂಮ್ ಇರ್ಬೋದು, ಫ್ಲವರ್ ಐಟಮ್ ಅಲ್ಲಿ ಬೇರೆ ಬೇರೆ ನಾರ್ತ್ ಇಂಡಿಯನ್ ಮಾಡ್ತೇವೆ. ಅದೇ ರೈಸಲ್ಲಿ ಸಹ ಇನ್ನಷ್ಟು ಹಲವಾರು ವಿಧದ ರೈಸ್ಗಳು ನಾವು ಕೊಡ್ತೇವೆ. ಫ್ರೈಡ್ ರೈಸ್ ಇರ್ಬೋದು, ಮಂಚೂರಿಯನ್ ಇರ್ಬೋದು, ಇದು ಚೈನೀಸಲ್ಲಿ ಬರುತ್ತೆ. ಫ್ರೈಡ್ ರೈಸ್, ಮಂಚೂರಿಯನ್, ಗೋಬಿ, ಬೇರೆ ಬೇರೆ ಥರದ್ದು. ಅದೇ ರೀತಿ ನಾವು ತಂದೂರಿ ಐಟಮ್ನ ಸಹ ಕೊಡ್ತಾ ಇದ್ದೇವೆ. ಅದೇ ರೀತಿ ಚಾಟ್ಸ್ ಇರ್ಬೋದು, ಪಾವ್ ಭಾಜಿ ಇರ್ಬೋದು, ಮತ್ತೆ ಜ್ಯೂಸಸ್, ಐಸ್ ಕ್ರೀಮ್ಸು. ನಮ್ಮ ಸ್ಪೆಷಾಲಿಟಿ ಅಂತ ನಾವು ಅನ್ನಪೂರ್ಣ ಸ್ಪೆಷಲ್ ಐಸ್ ಕ್ರೀಮ್ ಅಂತ ನಾವು ಮಾಡ್ತೇವೆ. ಅದೊಂದು 5 ಬಗೆ ಐಸ್ ಕ್ರೀಮ್ ಬರುತ್ತೆ, ಮತ್ತೆ ಡ್ರೈ ಫ್ರೂಟ್ಸ್ ಬರುತ್ತೆ, ಫ್ರೂಟ್ಸ್ ಎಲ್ಲ ಬರುತ್ತೆ. ಹಾಗೆ ನಾವು ಬೇರೆ ಬೇರೆ ರೀತಿಯ ಖಾದ್ಯ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಸಾಕಷ್ಟು ಜನರಿಗೆ ಇರುತ್ತೆ ಒಳ್ಳೆ ಹೋಟೆಲ್ ಇದೆ, ಲಕ್ಸುರಿಯಸ್ ಥಿಂಗ್ಸ್ ಇದೆ ಅಂತ. ಸೊ ನಮ್ಮಲ್ಲಿ ನಾನು ಹೇಳೋದು ಮಿತ ದರದಲ್ಲಿ ಕೂಡ ಒಂದು ಫುಡ್ ಸೇವೆ ಸಿಗ್ತಾ ಇರುವಂತದ್ದು, ಜನಸಾಮಾನ್ಯರಿಗೆ ಕೈಗೆಟಕೋ ದರದಲ್ಲಿ ಅಲ್ವಾ ಸರ್? ಖಂಡಿತ. ಯಾಕಂತ ಹೇಳಿದ್ರೆ ನಮ್ಮ ಕ್ಷೇತ್ರ ಧರ್ಮಾಧಿಕಾರಿ ಅಂತ ವೀರೇಂದ್ರ ಹೆಗ್ಡೆ ಅವರು ಯಾವ ಹೇಳ್ತಾ ಇರ್ತಾರೆ, ಬರುವಂತ ಕ್ಷೇತ್ರದ ಭಕ್ತಾದಿಗಳಿಗೆ ಯಾವುದೇ ರೀತಿಯ ನಾವು ತೊಂದರೆಯನ್ನು ಮಾಡಬಾರ್ದು. ಅವರು ಸಂತೋಷದಿಂದ ಹೇಗೆ ದೇವರ ದರ್ಶನ ಮಾಡ್ಕೊಂಡು ಪುನೀತರಾಗ್ತಾರ, ಅದೇ ರೀತಿ ನೀವು ನಮ್ಮ ರೆಸ್ಟೋರೆಂಟ್ಗೆ ಬರುವಂತ ಎಲ್ಲ ಯಾರು ತನ್ನ ಹಸಿವನ್ನಿಗಿಸಲು ಬರ್ತಾರ ಅವರಿಗೆ ನಾವು ಹೆಚ್ಚಿನ ದರವನ್ನು ಹಾಕದೆ ಒಂದು ಮಿತ ದರವನ್ನು ಹಾಕಿ ಅವರನ್ನು ಸಂತೈಸಿ ಕಳಿಸ್ಬೇಕು. ಅವ್ರು ಮೊದಲೇ ನಮಗೆಲ್ಲ ಗೈಡ್ಲೈನ್ಸ್ ಇರುತ್ತೆ. ಆ ಪ್ರಕಾರ ನಾವು ಮಿತ ದರದಲ್ಲಿ ನಾವೆಲ್ಲ ಫುಡ್ಗಳನ್ನು ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಳಿಗೆ. ತುಂಬಾ ಟೇಸ್ಟಿ ಆಗಿದೆ ಈ ಫುಡ್ ಕೂಡ ಅಷ್ಟೇ. ನಾವು ನೋಡ್ಬೋದು ಪ್ರತಿ ಫುಡ್ ಕೂಡ ಟೇಸ್ಟಿ ಆಗಿರುವಂಥದ್ದನ್ನ. ಸೊ ನೀವೇನಾದ್ರೂ ನಮ್ಮ ಹೆಮ್ಮೆಯ ಧರ್ಮಸ್ಥಳಕ್ಕೆ ಭಕ್ತಾದಿಗಳಾಗಿ ಆಗಮಿಸಿದ್ರೆ, ನಿಮ್ಮ ಹೊಟ್ಟೆಗೆ ಹಸಿವಾಯಿತು ಅಂತ ಏನಾದ್ರೂ ಆದ್ರೆ, ಹೊಟ್ಟೆ ಚುರುಕ್ ಅಂತ ಇದ್ರೆ, ಕನ್ಫರ್ಮ್ ಡೆಫಿನೆಟ್ಲಿ ನೀವು ನಮ್ಮ ಈ ಧರ್ಮಸ್ಥಳದ KSRTC ಬಸ್ ನಿಲ್ದಾಣದ ಅಪೋಸಿಟ್ ನಲ್ಲಿರುವಂತಹ ಈ ನಮ್ಮ ಅನ್ನಪೂರ್ಣೇಶ್ವರಿ ಶುದ್ಧ ಸಸ್ಯಾಹಾರಿ ಹೋಟೆಲ್ಗೆ ಭೇಟಿ ಮಾಡಬಹುದು. ನಿಮ್ಮ ಹೊಟ್ಟೆ ತುಂಬಾ ಊಟವನ್ನ ನೀವು ಸವಿಬಹುದು. ಹಾಗೆ ನಿಮಗ್ ತಕ್ಕದಾಗಿರುವಂತ, ನೀವು ಯಾವುದೇ ಊರಿಂದ ಬಂದಿದ್ರು ಕೂಡ ನಿಮಗ್ ತಕ್ಕದಾಗಿರುವಂತಹ ರುಚಿಯಾದ ಊಟವನ್ನ ಇವರು ಉಣಬಡಿಸ್ತಾರೆ ಅನ್ನೋದ್ರಲ್ಲಿ ನೋ ಡೌಟ್. ಸೊ ನೀವು ಕೂಡ ಭೇಟಿ ಮಾಡಿ, ರುಚಿಯನ್ನ ನೋಡಿ, ಆಮೇಲೆ ನಿಮ್ಮ ಒಪಿನಿಯನ್ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಝೂಮ್ ಇನ್ TV. ನಮಸ್ಕಾರ.